ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ ಸಿನಿಮಾ ಮೈಸೂರಿನಲ್ಲಿ ಯಾವ ಮಟ್ಟಕ್ಕೆ ಅಬ್ಬರಿಸೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಆಕಾಶ ಸಿನಿಮಾ ಮಾರ್ಚ್ 13ರಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ, ಅರ್ಥಾತ್ ರಿಲೀಸ್. ಹೀಗಿರಬೇಕಾದ್ರೆ ಮೈಸೂರಿನ 2 ಚಿತ್ರಮಂದಿರಗಳು ಈಗಾಗಲೇ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಯಾವೆಲ್ಲ ಚಿತ್ರಮಂದಿರಗಳು ಅಂತ ಕೇಳಿದ್ರೆ ಗಾಯತ್ರಿ ಹಾಗೆ DRC ಚಿತ್ರಮಂದಿರ. ಗಾಯತ್ರಿ ಚಿತ್ರಮಂದಿರ ನಿಮಗೆಲ್ಲ ಗೊತ್ತಿರುವಂತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇನ್ನು DRC ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಗಾಯತ್ರಿ ಚಿತ್ರಮಂದಿರದಲ್ಲಿ ಈಗಾಗಲೇ ಬೆಳಗ್ಗೆ 10:30 ಪ್ರದರ್ಶನ ಸೋಲ್ಡ್ ಔಟ್. ಬಾಲ್ಕನ್ ಟಿಕೆಟ್ 170, ಫಸ್ಟ್ ಕ್ಲಾಸ್ 120. ಟಿಕೆಟ್ ದರ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಮಧ್ಯಾಹ್ನ 1:30 ಪ್ರದರ್ಶನ ಫಾಸ್ಟ್ ಫೀಲಿಂಗ್ ತೋರಿಸ್ತಾ ಇದೆ. 1:30 ಪ್ರದರ್ಶನಕ್ಕೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಆಕಾಶ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀರಾ ನೋಡಿ, ಬಾಲ್ಕನಿ ಆಲ್ಮೋಸ್ಟ್ ಫುಲ್ಲು. ಹಿಂಭಾಗದ ಕಾರ್ನರ್ ಸೀಟ್ಗಳಷ್ಟೇ ಇಲ್ಲಿ ಲಭ್ಯ ಇರುವುದು. ಇನ್ನು ದ್ವಿತೀಯ ದರ್ಜೆ ಹಿಂಭಾಗದಲ್ಲಿ, ಮಧ್ಯದಲ್ಲೆಲ್ಲ ನಿಮ್ಗೆ ಇಲ್ಲಿ ಭರ್ತಿಯಾಗಿದೆ. ಮುಂಭಾಗದಲ್ಲಷ್ಟೇ ಖಾಲಿ ಇರೋದು. ಇನ್ನು ಕೂಡ ಟೈಮ್ ಇದೆ, ಯಾವ ಕ್ಷಣದಲ್ಲೂ ಇದು ಹೌಸ್ಫುಲ್ ಆಗ್ಬೋದು. ಇನ್ನು 4:30 ಪ್ರದರ್ಶನ ನೋಡೋಣ. 4:30 ಪ್ರದರ್ಶನ ಇದು ತಕ್ಕ ಮಟ್ಟಿಗೆ, ಇದು ಅಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಕಡೆ ಪ್ರಸ್ತುತ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ 4:30 ಪ್ರದರ್ಶನಕ್ಕೆ ಪ್ರೇಕ್ಷಕರ ಅಭಾವ ಇರುತ್ತೆ. ಆದರೂ ಕೂಡ ಇಲ್ಲಿ ಒಂದಿಷ್ಟು ಟಿಕೆಟ್ಗಳು ಬುಕ್ ಆಗಿವೆ ಅಂತಾದರೆ ರಿಲೀಸ್ ಸಮಯದಲ್ಲಿ ಖಂಡಿತವಾಗಿ ಹೌಸ್ಫುಲ್ ಆಗೇ ಆಗುತ್ತೆ. ಇನ್ನು ರಾತ್ರಿ 7:30 ಪ್ರದರ್ಶನ. 7:30ಕ್ಕೆ ನೋಡಿ ಬಾಲ್ಕನಿಯಲ್ಲಿ 2 ಟಿಕೆಟು. ಇನ್ನು ದ್ವಿತೀಯ ದರ್ಜೆ ನೋಡಿ ಮುಂಭಾಗದಲ್ಲಷ್ಟೇ ಇಲ್ಲಿ ಖಾಲಿ. ದ್ವಿತೀಯ ದರ್ಜೆಯಲ್ಲಿ ಹಿಂಭಾಗದಲ್ಲಿ ನೋಡಿ ಇಲ್ಲೊಂದು, ಈ ಮೂಲೆಯಲ್ಲೊಂದು, ಮತ್ತು ಈ ಮೂಲೆಯಲ್ಲೊಂದು, ಇಷ್ಟೇ ಇರೋದು. ಮತ್ತೆಲ್ಲ ಮುಂಭಾಗದಲ್ಲೇ ಟಿಕೆಟು. ಹೀಗಾಗಿ ಆಕಾಶ ಸಿನಿಮಾಗೆ ಮೈಸೂರಿನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಈ ಪೈಕಿ ಈ 10:30, 1:30 ಆಗಿ ರಾತ್ರಿ 7:30 ಪ್ರದರ್ಶನ ಇದು ನಾಳೆನೇ ಹೌಸ್ಫುಲ್ ಆಗೋದಂತೂ ಕನ್ಫರ್ಮ್. ಈ 4:30 ಪ್ರದರ್ಶನ ರಿಲೀಸ್ ಆಗುವ ದಿನ ಅಂದರೆ ಶುಕ್ರವಾರ 13ನೇ ತಾರೀಕು ಬಾಲ್ಕನಿ ಅಂತೂ ಫುಲ್ ಆಗುತ್ತೆ. ದ್ವಿತೀಯ ದರ್ಜೆ ಚಿತ್ರಮಂದಿರದಲ್ಲಿ ಅದು ಮುಂಭಾಗದಲ್ಲಿ ಟಿಕೆಟ್ ಸಿಗ್ಬೋದು. ಅದು ಕೊನೆ ಗಳಿಗೆಯಲ್ಲಿ ಅದು ಕೂಡ ಹೌಸ್ಫುಲ್ ಆಗೇ ಆಗುತ್ತೆ. ಇನ್ನು ಮತ್ತೊಂದು ಚಿತ್ರಮಂದಿರ DRC ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಬೆಳಗ್ಗೆ 10:55ಕ್ಕೆ ಒಂದು ಪ್ರದರ್ಶನ, ಅದಾದ ಬಳಿಕ 1:40, 4:25 ಹಾಗೆ ರಾತ್ರಿ 7:05 ಭರ್ಜರಿಯಾದಂಥ ಪ್ರದರ್ಶನಗಳು ಸಿಕ್ಕಿವೆ. DRC ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ನಾರ್ಮಲ್ ಆಗಿ 1-2 ಪ್ರದರ್ಶನ ಸಿಗೋದು. ಅಂಥದ್ರಲ್ಲಿ ಈ ಚಿತ್ರಮಂದಿರದಲ್ಲಿ ಸಿಂಗಲ್ ಸ್ಕ್ರೀನ್ನಂತೆ 4 ಪ್ರದರ್ಶನವನ್ನು ನೀಡಿದ್ದಾರೆ. ಈ ಮೂಲಕ ಮೈಸೂರಿನಲ್ಲಿ 2 ಚಿತ್ರಮಂದಿರ, ಅದು ಸದ್ಯದ ಮಟ್ಟಿಗೆ. ಮತ್ತಷ್ಟು ಚಿತ್ರಮಂದಿರಗಳು ಇದಕ್ಕೆ ಆಡ್ ಆನ್ ಆಗುವ ಸಂಭವ ಇದೆ. ಇನ್ನು ಗಾಯತ್ರಿ ಚಿತ್ರಮಂದಿರದಲ್ಲಿ ಪ್ರಸ್ತುತ ಯಾವ ಸಿನಿಮಾ ರಿಲೀಸ್ ಆಗಿದೆ, ಯಾವ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ ಅಣ್ಣವರ ಸಂಪತ್ತಿಗೆ ಸವಾಲ್ ರಿಲೀಸ್ ಆಗಿದೆ. ಈ ಸಿನಿಮಾ ಗಾಯತ್ರಿ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದು ನಾಳೆ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಪ್ರದರ್ಶನ ಕಾಣೋದು. ಶುಕ್ರವಾರದಿಂದ ಈ ಚಿತ್ರಮಂದಿರದಲ್ಲಿ ಆಕಾಶ ಸಿನಿಮಾ ಪ್ರದರ್ಶನ ಕಾಣಲಿದೆ. ಈಗಾಗಲೇ ಬೆಳಗಿನ ಆಟ ಸೋಲ್ಡ್ ಔಟ್. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ರಿಲೀಸ್ನಲ್ಲಿ ಹೊಸ ದಾಖಲೆ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.